UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ IAS, IPS, IRS ಮುಂತಾದ ಹುದ್ದೆಗಳನ್ನು UPSC ಕಂಡಕ್ಟ್ ಮಾಡುತ್ತೆ. ಭಾರತೀಯ ಕೇಂದ್ರ ಲೋಕ ಸೇವಾ ಆಯೋಗ, ಭಾರತೀಯ ನಾಗರಿಕ ಸೇವಾ, ಭಾರತೀಯ ಪೊಲೀಸ್ ಸೇವೆ, IAS, IPS ಇತ್ಯಾದಿ ಹುದ್ದೆಗಳನ್ನ ಪ್ರತಿ ವರ್ಷ UPSCಯು ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡುತ್ತೆ. UPSCಯು ಸುಮಾರು 24 ಹುದ್ದೆಗಳನ್ನ ಕಂಡಕ್ಟ್ ಮಾಡ್ತೀವಿ. IAS, IPS ಈ ಥರದ್ದು ಸುಮಾರು 24 ಇರುತ್ತೆ. ಅದರಲ್ಲಿ ವೇಕೆನ್ಸಿ ಇರೋಂಥ ಪೋಸ್ಟ್ ಅಂದರೆ 1000 ಪೋಸ್ಟ್ ಇರುತ್ತೆ. ಈಗ 180 IAS ಪೋಸ್ಟ್ಗಳು, 200 IPS ಪೋಸ್ಟ್ಗಳು ಮತ್ತು ಉಳಿದಿರೋದು IRS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಉಳಿದಿರೋ ಪೋಸ್ಟ್ ಎಲ್ಲ ಇರ್ತವೆ ಅದರಲ್ಲಿ. ಇನ್ನು ನೋಟಿಫಿಕೇಶನ್ ಬಿಡೋದು ಜನವರಿಲಿ, ಈ ವರ್ಷ ಬಿಟ್ಟಿರೋದು ಜನವರಿ. ಯಾವಾಗಲೂ ಇದನ್ನು ಫೆಬ್ರವರಿಲಿ ಬಿಡ್ತಿರೋದು. 2026 ಮಾತ್ರ ಜನವರಿ ಬಿಟ್ಟಿರೋದು. ಪ್ರಿಲಿಮ್ಸ್ ಎಕ್ಸಾಮು ಮೇ ತಿಂಗಳಲ್ಲಿ ನಡೆಯುತ್ತೆ. ಮೇನ್ಸ್ ಎಕ್ಸಾಮು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಇಂಟರ್ವ್ಯೂ ಅಂತ ಕರೀತಾರಲ್ಲ, ಅದು ಪರ್ಸ್ನಾಲಿಟಿ ಟೆಸ್ಟ್. ಟೋಟಲ್ ಇದು 2.5 ವರ್ಷದ್ದು ಒಂದು ಪ್ರಯಾಣ ರೀತಿಯಲ್ಲಿ ಇರುತ್ತೆ. UPSC ಎಕ್ಸಾಮಲ್ಲಿ ಬರೋದು ಮೊದಲನೇದಾಗಿ ಪ್ರಿಲಿಮ್ಸ್. ಪೇಪರ್ 1, ಪೇಪರ್ 2 2 ಪೇಪರ್ ಇರುತ್ತೆ. 2 ಕೂಡ 200 ಮಾರ್ಕಿಗಿರುತ್ತೆ. ಒಂದು ಜನರಲ್ ಸ್ಟಡೀಸ್, ಇನ್ನೊಂದು CSAT ಎಕ್ಸಾಮ್, CSAT ಪೇಪರ್. ಮೊದಲನೇದಾಗಿ ನೋಡೋದಾದರೆ ಮೊದಲನೇ ಪೇಪರು ಕರೆಂಟ್ ಇವೆಂಟ್ಸ್ ಇರುತ್ತೆ. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ ತುಂಬ ಮುಖ್ಯವಾಗಿರೋ ವಿಷಯಗಳ ಬಗ್ಗೆ. ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅದನ್ನು ಸಪ್ರೇಟಾಗಿ ಕೊಟ್ಟಾರೆ. ಹಿಸ್ಟ್ರಿ ಆಫ್ ಇಂಡಿಯಾ ಅಂದರೆ ಮಿಡಿವಲ್ ಹಿಸ್ಟ್ರಿ ಅಂದರೆ ಮಧ್ಯ ಭಾರತದ್ದು, ನವ ಭಾರತದ್ದು, ಹಿಂದಿನದು ಎಲ್ಲ ಥರದ ಇತಿಹಾಸಗಳು. ಆಮೇಲೆ ಇತಿಹಾಸದಲ್ಲಿ ನಡೆದಂಥ ಚಳುವಳಿ ಮೂವ್ಮೆಂಟ್ಗಳು ಏನೆಲ್ಲ ಇದಾವಲ್ಲ ಅವೆಲ್ಲ ಕೂಡ. ಆಮೇಲೆ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಿಯಲ್, ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ನೆಕ್ಸ್ಟ್ ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್ ವ್ಯವಸ್ಥೆ, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂಸ್ ಎಕ್ಸೆಟ್ರಾ. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇತ್ಯಾದಿ. ಜನರಲ್ ಇಶ್ಯೂಸ್ ಆಫ್ ಎನ್ವೈರ್ಮೆಂಟಲ್ ಎಕಾಲಜಿ, biodiversity and climate change that do not require subject specialization. General science ಅಂದರೆ ಸಾಮಾನ್ಯ ವಿಜ್ಞಾನ ಕೂಡ ಸೇರಿಸಿ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಇದೇ ಸಿಲೆಬಸ್ಸಲ್ಲಿ ಕೂಡ ಪ್ರತಿ ವರ್ಷದ ಪ್ರಿಲಿಮ್ಸ್ ಮೊದಲು ಪೇಪರ್ 1 ಕ್ವೆಶ್ಚನ್ ಪೇಪರ್ ಕೂಡ ಇರುತ್ತೆ. ಈ ವಿಷಯನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೆ. ಈಗ ಇನ್ನು ಪೊಲಿಟಿಕಲ್ ತಗೊಂಡ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇರಲಿ, ಏನಾದರೂ ರೈಟ್ಸ್ ಹಕ್ಕುಗಳ ಬಗ್ಗೆ ಯಾವುದಾದ್ರೂ ಇಶ್ಯೂಸ್ ಏನಾದರೂ ಆಗಿ ತಿದ್ದುಪಡಿ ಆಗಿರೋದು, ಸಂವಿಧಾನದ ಬಗ್ಗೆ ಈ ಥರದ್ದೆಲ್ಲ ತುಂಬ ಮುಖ್ಯವಾಗಿರೋ ವಿಷಯ ಎಲ್ಲ ಇರುತ್ತೆ. ಈಗ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಆ ಪ್ಯಾರಾಗ್ರಾಫ್ನ ಪೂರ್ತಿಯಾಗಿ ಓದ್ಬಿಟ್ಟು ಆನ್ಸರ್ ಮಾಡೋದು. ನೆಕ್ಸ್ಟು ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಕೇಳ್ತಾರೆ. ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಅಬಿಲಿಟಿ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ ಅದನ್ನು ಹೇಗೆ ಸಾಲ್ವ್ ಮಾಡೋದು, ಅದನ್ನು ಕೂಡ ಅವರೇ ಕೂಡ ಸಾಲ್ವ್ ಮಾಡಿಬಿಟ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ರೈಟ್ ಯಾವುದು ರಾಂಗ್ ಯಾವುದು ಅಂತೇಳಿ ನೋಡಿಬಿಟ್ಟು ಟಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಜನರಲ್ ಮೆಂಟಲ್ ಅಬಿಲಿಟಿ, ಬೇಸಿಕ್ ನ್ಯೂಮರ್ಸಿ ಅಂದರೆ ಈ ಸಂಖ್ಯಾಶಾಸ್ತ್ರಗಳ ಬಗ್ಗೆ. ಈಗ ಕ್ಲಾಸ್ 10th ಇದೆಯಲ್ಲ, 10ನೇ ಕ್ಲಾಸಲ್ಲಿ ಯಾವ ರೀತಿ ಎಲ್ಲ ಇತ್ತು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಇರ್ಬೋದು. ನಾವು ಸರಿಯಾಗಿ ಓದ್ಕೋಬೇಕು. ಮ್ಯಾಥ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು CSAT ಎಕ್ಸಾಮಲ್ಲಿ. ಆಮೇಲೆ ಕೆಲವು ನೋಟ್ ಕೂಡ ಕೊಟ್ಟಿದ್ದಾರೆ. ಪೇಪರ್ 2 of the civil service preliminary examination will be qualifying paper with minimum qualifying marks fixed at 33%. So 133% ಅಂದರೆ 266 marks ತೆಗಿಬೇಕು. The questions will be of multiple choice objective type. It is mandatory for the candidate to appear in both the papers of civil service examination for the purpose of evaluation. Therefore a candidate will be disqualified in case she does not appear in both the papers of civil service examination. ಅಂದರೆ ನೀವು ಇಲ್ಲಿ ಯಾವುದೇ ರೀತಿ ಆನ್ಸರ್ ಮಾಡದೇ ಇದ್ದರೆ ಯಾವುದೇ ರೀತಿ ಮಾರ್ಕ್ಸ್ ಕಟ್ ಆಗಲ್ಲ, ಅಥವಾ ನೀವು ರಾಂಗ್ ಮಾಡಿದರೂ ಕೂಡ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಅಲ್ಲಿ ಕೊಟ್ಟಿರೋ ನೋಟ್ನ ಸರಿಯಾಗಿ ಓದ್ಬಿಟ್ಟು, ಅಂದರೆ ಆನ್ಸರ್ ಮಾಡೋದಕ್ಕೆ ಒಂದು OMR ಶೀಟ್ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾಗಿ ಟಿಕ್ ಮಾಡಬೇಕು. ಇದಿಷ್ಟು ಕಂಪ್ಲೀಟ್ ಪ್ರಿಲಿಮ್ಸ್ ಸಿಲೆಬಸ್ ಆಗಿದೆ. ಸೊ ಯಾರೆಲ್ಲ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.